ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಮ್ಮ ಕನ್ನಡ ಸಿನಿಮಾದ ಹಿರಿಯ ನಟ ನಟಿಯರ ಬಗ್ಗೆ, ಅವರ ಅಭಿನಯದ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಹೇಳುತ್ತೇನೆ. ನಾನು ನಿಮಗೆ ಇವತ್ತು ನಮ್ಮ ಕನ್ನಡ ಸಿನಿಮಾದ ಹಿರಿಯ ನಟಿ ಲೀಲಾವತಿಯವರ ಬಗ್ಗೆ ಹೇಳುತ್ತೇನೆ. ಲೀಲಾವತಿಯವರು ಹುಟ್ಟಿದ್ದು 1938 ದಕ್ಷಿಣ ಕನ್ನಡ. ಇವರು ಕನ್ನಡ, ತಮಿಳ್, ತೆಲುಗು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಇವರು 600ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಲೀಲಾವತಿಯವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದರು. ಲೀಲಾವತಿಯವರು ತುಂಬ ಬಡತನದಲ್ಲಿದ್ದರು. ಅವರು ಮಂಗಳೂರಿನಿಂದ ಮೈಸೂರಿಗೆ ಸಿನಿಮಾದಲ್ಲಿ ಪಾತ್ರ ಮಾಡಲು ಬರುತ್ತಾರೆ. ಆ ಕಾಲದಲ್ಲಿ ಸಿನಿಮಾಗೆ ಬರದ ಮುಂಚೆ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡಬೇಕು. ಮೊದಲು ನಾಟಕದ ಅನುಭವ ಬೇಕು ಎಂದು ನಿರ್ದೇಶಕರು ಹೇಳುತ್ತಾರೆ. ಅವರು ನಾಟಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ಆಮೇಲೆ ಅವರು ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ. ಅವರ ಮೊದಲನೆಯ ಪಾತ್ರ ಒಂದು ಚಿಕ್ಕ ಪಾತ್ರ, ಗೆಳತಿಯ ಪಾತ್ರ ಮಾಡಿದ್ದರು. ಇವರ ಸಿನಿಮಾ ಜೀವನ 1950 ಮತ್ತು 1960ರ ದಶಕದಲ್ಲಿ ಇವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿಯಾಗಿ ಬೆಳೆದಿದ್ದರು. ಇವರ ಸಿನಿಮಾಗಳು ಕುಟುಂಬದ ಕಥೆ, ತಾಯಿಯ ಪಾತ್ರ ಮತ್ತು ಗ್ರಾಮೀಣ ಮಹಿಳೆಯ ಪಾತ್ರ. ಯಾವ ಪಾತ್ರ ನೀಡಿದರೂ ಅದನ್ನು ಅಭಿನಯಿಸುತ್ತಿದ್ದರು. ಇವರು ಅನೇಕ ಖ್ಯಾತ ನಟರ ಜೊತೆ ಅಭಿನಯ ಮಾಡಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಮಾಡಿದ ಸಿನಿಮಾಗಳು ಬಹಳ ಜನಪ್ರಿಯವಾಗಿದ್ದವು. ಲೀಲಾವತಿಯವರ ಸಿನಿಮಾಗಳು ಭಕ್ತ ಕುಂಬಾರ, ರಣಧೀರ ಕಂಠೀರವ, ರಾಣಿ ಹೊನ್ನಮ್ಮ, ಸಂತ ತುಕಾರಾಮ್ ಇನ್ನು ಅನೇಕ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಈಗ ಲೀಲಾವತಿಯವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಲೀಲಾವತಿಯವರ ವೈಯಕ್ತಿಕ ಜೀವನ ತುಂಬ ನಿಗೂಢ. ಇವರ ಜೀವನದಲ್ಲಿ ಸಾಕಷ್ಟು ನೋವು ಮತ್ತು ಸಂಕಷ್ಟಗಳಿದ್ದವು. ಅವರ ಮದುವೆ ಜೀವನ ಸುಖಕರವಾಗಿರಲಿಲ್ಲ. ಕುಟುಂಬ ಸಮಸ್ಯೆಗಳು ಮತ್ತು ವೈಯಕ್ತಿಕ ನೋವುಗಳಿಂದ ಅವರು ಬಹಳ ಸಂಕಷ್ಟ ಅನುಭವಿಸಿದ್ದರು. ಆದರೂ ಅವರು ಧೈರ್ಯ ಕಳೆದುಕೊಳ್ಳಲಿಲ್ಲ. ಜೀವನದಲ್ಲಿ ಎದುರಾದ ಕಷ್ಟಗಳನ್ನು ಎದುರಿಸಿ ಮುಂದೆ ಬಂದರು. ಲೀಲಾವತಿಯವರ ಮದುವೆ ಆಗಿತ್ತು ಎಂದು ಹೇಳಲಾಗಿದೆ. ಇವರ ಗಂಡ ಮಹಾಲಿಂಗ ಭಾಗವತ. ಇವರ ಮಗ ವಿನೋದ್ ರಾಜ್, ಇವರು ಕೂಡ ನಟರಾಗಿದ್ದಾರೆ. ಆದರೆ ಲೀಲಾವತಿ ತನ್ನ ಕುಟುಂಬದ ಬಗ್ಗೆ ಯಾರಿಗೂ ಹೇಳಿಲ್ಲ. ಕೊನೆಯ ತನಕ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ. ಅವರು ವಿನೋದ್ ರಾಜನ ತಂದೆಯ ಬಗ್ಗೆ ಹೇಳಿಲ್ಲ. ಆದರೂ ವಿನೋದ್ ರಾಜ್ ಮಹಾಲಿಂಗ ಭಾಗವತ್ ಅವರ ಮಗ ಎಂದು ಹೇಳಲಾಗಿದೆ. ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಬಗ್ಗೆ ಕೂಡ ಜನರು ಮತ್ತು ಮೀಡಿಯಾದವರು ಮಾತುಗಳು ಆಡುತ್ತಿದ್ದರು. ಲೀಲಾವತಿಯವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಬಂದು ಒಂದು ಸಲ ಅವರು ತನ್ನ ಜೀವನದ ಬಗ್ಗೆ ಹೇಳಿದರು. ಅವರು ಎಷ್ಟು ಬಡತನದಲ್ಲಿ ಇದ್ದರು ಎಂದು ಹೇಳಿದ್ದರು. ಲೀಲಾವತಿಯವರು ಗರ್ಭಿಣಿ ಇದ್ದಾಗ
ಇವರು ತುಂಬ ಬಡವರು ಇದ್ದರು ಎಂದು ಲೀಲಾವತಿ ಹೇಳಿದ್ದರು. ಅವರಿಗೆ ಒಂದೊಂದು ಸಿನಿಮಾದಲ್ಲಿ ಅವಕಾಶ ಸಿಗುತ್ತಿತ್ತು. ಆದರೆ ಅವರ ಬಡತನ ಅಷ್ಟೇ ಇತ್ತು. ಅದರಲ್ಲಿ ಇವರಿಗೆ ಮಗು ಬೇರೆ ಹುಟ್ಟಿತ್ತು. ಇನ್ನು ಕೆಲಸ ಮಾಡೋದು ಕಷ್ಟವಾಗಿತ್ತು. ಅವರು ಎಲ್ಲ ಕಡೆ ಮಗುವನ್ನು ಕರೆದುಕೊಂಡು ಹೋಗುತ್ತಿದ್ದರು ಎಂದು ಹೇಳುತ್ತಿದ್ದರು. ಆಮೇಲೆ ಲೀಲಾವತಿಯವರು ನೆಲಮಂಗಲ ತಾಲೂಕಿನಲ್ಲಿ ಜಾಗವನ್ನು ತೆಗೆದುಕೊಂಡು ಮನೆ ಮತ್ತು ತೋಟ ಎರಡೂ ಮಾಡಿಕೊಂಡರು. ನಟಿ ಲೀಲಾವತಿಯವರು ತನ್ನ ಮಗನಿಗೆ ತಂದೆ ಮತ್ತು ತಾಯಿಯ ಪ್ರೀತಿ ಕೊಟ್ಟಿದ್ದರು. ಇವರು ಸಾಮಾಜಿಕ ಸೇವೆ ಮಾಡಿದ್ದರು. ಗ್ರಾಮೀಣ ಜನರಿಗೆ ಸಹಾಯ ಮಾಡಿದ್ದರು. ಒಂದು ಹಾಸ್ಪಿಟಲ್ ಕೂಡ ತೆಗೆದಿದ್ದಾರೆ ಎಂದು ಹೇಳಲಾಗಿದೆ. ಇವರು ಪ್ರಾಣಿಗಳನ್ನು ಕೂಡ ಪ್ರೀತಿಸುತ್ತಿದ್ದರು. ಒಂದು ಪಶು ಆಸ್ಪತ್ರೆ ಕೂಡ ಕಟ್ಟಿಸಿದ್ದರು. ತಮ್ಮ ಮಗನಿಗಾಗಿ ಲೀಲಾವತಿಯವರು ತುಂಬ ತ್ಯಾಗ ಮಾಡಿದ್ದಾರೆ ಎಂದು ಹಲವರು ಹೇಳುತ್ತಾರೆ. ಬಾಲ್ಯದಿಂದಲೇ ತಾಯಿಯ ಪ್ರೀತಿಯಲ್ಲಿ ಬೆಳೆದ ವಿನೋದ್ ರಾಜ್ ಅವರಿಗೆ ಲೀಲಾವತಿಯವರು ತಾಯಿ ಮಾತ್ರವಲ್ಲ, ತಂದೆಯಂತೆ ಸಹ ಬೆಂಬಲ ನೀಡಿದ್ದರು. ಲೀಲಾವತಿಯವರ ಅಂತಿಮ ದಿನಗಳು. ಇವರು ತಮ್ಮ ಕೊನೆಯ ದಿನಗಳಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಲೀಲಾವತಿಯವರು ಡಿಸೆಂಬರ್ 8 ತಾರೀಕು 2023ರಲ್ಲಿ ಮರಣ ಹೊಂದಿದ್ದರು. ಇವರ ವಯಸ್ಸು 86. ಇವರ ಅಗಲಿಕೆಯಿಂದ ಕನ್ನಡ ಚಿತ್ರರಂಗ ಒಂದು ಅಮೂಲ್ಯ ರತ್ನವನ್ನು ಕಳೆದುಕೊಂಡಿತ್ತು. ಅನೇಕ ಕಲಾವಿದರು ಮತ್ತು ಅಭಿಮಾನಿಗಳು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಇದು ಕನ್ನಡ ನಟಿ, ಹಿರಿಯ ನಟಿ ಲೀಲಾವತಿಯವರ ಸಿನಿಮಾ ಮತ್ತು ಜೀವನದ ಕಥೆ. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.